ಹಾಯ್ ಹೆಲೋ ನಮಸ್ಕಾರ. ಬಾರೀಶ್ ವ್ಲಾಗ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ನಿನ್ನೆ ನಾನು ಡಿಸೈಡ್ ಮಾಡಿದೆ, ನಾನು ಮಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ, ಒಂದು ಚಿಕ್ಕ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇದು ನನ್ನ ಸಣ್ಣ ಪ್ರಯತ್ನ. ಸೊ ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿ ಬೆಳಗ್ಗೆನೇ ಮೂಡ್ ಆಫ್ ಆಯಿತು. ಯಾಕೆ ಅಂದರೆ ಬೆಳಗ್ಗೆ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ 6 o'clockಗೆ ಕರೆಂಟ್ ಹೋಗಿರೋದ್ರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಮಾಡಿದೆ. ಸೊ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ನಮ್ಮ ಗುಡಿಸಿ ಒರೆಸೋದಕ್ಕೆ ಅಷ್ಟೊಂದು ಟೈಮ್ ಏನು ಹಿಡಿಯಲ್ಲ. ಸೊ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ದೀಪಗಳನ್ನೆಲ್ಲ ತೊಳೆದು ಹಾಗೆ ಅದನ್ನೆಲ್ಲ ಒರೆಸಿ ಫಸ್ಟು ನಾನು ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಪೂಜೆ ಮಾಡೋದಕ್ಕೆ ಅದೇ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನಾನು ಯಾಕೆ ಇವತ್ತೇನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ನಿನ್ನೆ ನಾನು ನೈಟ್ ಡಿಸೈಡ್ ಮಾಡಿದ್ದು ಇವತ್ತಿಂದ ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಮೋರ್ ಓವರ್ ಇವತ್ತು Jan 20th ಆ್ಯಂಡ್ November 20th ನಮ್ಮ ಅಣ್ಣಂದು ಕ್ಯೂಟ್ ಲಿಟಲ್ ಬೇಬಿ ಗರ್ಲ್ ಹುಟ್ಟಿದ ದಿನ. ಸೊ ಇವತ್ತೇ ಒಳ್ಳೆ ದಿನ ಅಂತ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಹಸ್ಬೆಂಡ್ಗೆ ನಾನು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಏನೂ ಹೇಳಿಲ್ಲ. ಬಟ್ ಮೊಬೈಲ್ ಇಟ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಅನ್ನಿಸ್ತು ಏನಕ್ಕೆ ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾಳೆ ಅಂತ. ಆಮೇಲೆ ಹೇಳಿದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಹೂವು ತಂದಿದ್ರು ನಮ್ಮ ಹಸ್ಬೆಂಡ್ ಬೆಳಗ್ಗೆನೆ. ಸೊ ಹೂವುಗಳನ್ನೆಲ್ಲ ಇಟ್ಟು, ಫ್ರೆಶ್ ಹೂವುಗಳನ್ನೆಲ್ಲ ಇಟ್ಟು, ಹಳೆ ಹೂವುಗಳನ್ನೆಲ್ಲ ತುಂಬ ಏನು ಬಾಡೋಗಿರಲಿಲ್ಲ, ಚೆನ್ನಾಗಿತ್ತು. ಅದನ್ನು ಒಂದು ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ಅದನ್ನು ನಾನು ತುಳಸಿ ಗಿಡಕ್ಕೆ ಯೂಸ್ ಮಾಡ್ಕೋತೀನಿ. ಹಾಗೆ ನಾನು ಹೊಸ್ಲನ್ನ ಕ್ಲೀನಾಗಿ ಒರೆಸಿ ಕುಂಕುಮ ಇಟ್ಟು, ಹಾಗೆ ಹೊಸ್ಲು ಮೇಲೆಲ್ಲ ನಾನು ರಂಗೋಲಿ ಕೂಡ ಇಟ್ಟೆ. ಸೊ ಹೊಸ್ಲು ಪೂಜೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮನೇಲಿ. ಯಾಕಂದರೆ ಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಥವಾ ಪ್ರವೇಶ ಮಾಡಬೇಕು ಅಂದರೆ ಹೊಸ್ಲು ಪೂಜೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ನಾವು ಕ್ಲೀನಾಗೆಲ್ಲ ಮನೆ ಒರೆಸಿ, ಸೊ ಡೈಲಿ ಹೊಸ್ಲು ಪೂಜೆ ಅಥವಾ ಹೊಸ್ಲು ಒರೆಸೋ ಅವಶ್ಯಕತೆ ಏನಿಲ್ಲ. ಮೇಯ್ನು ಮಂಗಳವಾರ ಅಥವಾ ಸೋಮವಾರ, ಶುಕ್ರವಾರ ಅಥವಾ ಹಬ್ಬಗಳಲ್ಲಿ ಈ ಥರ ನಾವು ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಡೈಲಿ ಮಾಡದೇ ಇರೋಕ್ಕಾಗದೇ ಇರೋರು ವರ್ಕಿಂಗ್ ಇರೋದ್ರಿಂದ ಡೈಲಿ ನಾನು ಹೊಸ್ಲನ್ನ ಒರೆಸಿ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಹೊಸ್ಲೆಲ್ಲ ಕುಂಕುಮ ಇಟ್ಟು ನಾನು ಹೂವುಗಳನ್ನೆಲ್ಲ ಇಟ್ಟೆ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ. ಸೊ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು, ಸೊ ನಿಮಗೆ ಗೊತ್ತು ನೈವೇದ್ಯಕ್ಕೆ ನಾವು ಯಾವುದೇ ರೀತಿ ಟೇಸ್ಟ್ನ ಮಾಡಬಾರ್ದು. ಸೊ ರೈಸ್ ರೆಡಿ ಇತ್ತು, ಪುಳಿಯೋಗರೆನ ಮಾಡಿ ಅದನ್ನು ಒಂದು ಬಟ್ಲಿಗೆ ಹಾಕಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟು, ಮಿಕ್ಕಿರೋ ಕಳಿಸಿರೋ ಅನ್ನನ ನಾನು ನನ್ನ ಬಾಕ್ಸ್ಗೆ ಅಂದರೆ ಟಿಫನ್ ಬಾಕ್ಸ್ಗೆ ಹಾಕಿದೆ. ಸೊ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿರೋದ್ರಿಂದ ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟು, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ವಾರದ ಮೊದಲನೇ ದಿನ